ಒಂದು ದಾರಕ್ಕಿಂತ ದೊಡ್ಡ ಕತೆ ಏನು ಗೊತ್ತಾ? ತಿಳಿಸ್ಕೊಡ್ತೀನಿ ಬನ್ನಿ. ಅಣ್ಣನ ಕೈಗೆ ತಂಗಿ ಕಟ್ಟೋದು ರಾಖಿ, ಆದರೆ ಆ ದಾರದಲ್ಲಿ ಕಟ್ಟಿರೋದು ಇಡೀ ಬಾಲ್ಯದ ನೆನಪುಗಳು. ಚಿಕ್ಕ ವಯಸ್ಸಿನಲ್ಲಿ ನನ್ನ ಜೊತೆ ಜಗಳ ಮಾಡ್ತಿದ್ದವನು, ನನ್ನ ಚಾಕ್ಲೇಟ್ ಕಡ್ದು ತಿಂತಿದ್ದವನು, ನನ್ನನ್ನೇ ಕಾಡಿಸಿ ನಗಿಸುತ್ತಿದ್ದವನು, ಇವತ್ತು ಅವನ ಕೈಗೆ ರಾಖಿ ಕಟ್ಟುವಾಗ ಆ ಎಲ್ಲ ಜಗಳಗಳು ನೆನಪಾಗಿ ನಗು ಬರುತ್ತೆ. ನನ್ನ ತಂಗಿ ಸಂಬಂಧ ಅಂದರೆ ಹಾಗೆ ಅಲ್ವಾ? ಪ್ರತಿದಿನ ನಾನು ನಿನ್ನ ಜೊತೆ ಇದ್ದೀನಿ ಅಂತ ಹೇಳೋದಲ್ಲ, ಅಗತ್ಯ ಬಂದಾಗ ಮಾತಿಲ್ಲದೆ ಜೊತೆಯಲ್ಲಿ ನಿಲ್ಲೋದು. ಅದಕ್ಕೆ ರಾಖಿ ಒಂದು ದಾರ ಮಾತ್ರವಲ್ಲ, ನಮ್ಮ ಸಂಬಂಧ ಯಾವತ್ತೂ ಬದಲಾಗಲ್ಲ ಅನ್ನೋ ಮೌನದ ಮಾತು ಈ ರಕ್ಷಾಬಂಧನದ್ದು. ನಿಮ್ಮ ಅಣ್ಣ ಅಥವಾ ತಂಗಿಯನ್ನು ನೆನಪಿಸಿಕೊಳ್ಳಿ, ಒಂದು ಕರೆ ಮಾಡಿ ಅಥವಾ ಒಂದು ಮಾತನಾಡಿ. ಯಾಕಂದರೆ ಕೆಲವು ಸಂಬಂಧಗಳಿಗೆ ಹಬ್ಬದ ದಿನಕ್ಕಿಂತ ತಮ್ಮ ಸಮಯವೇ ಮುಖ್ಯವಾಗಿರುತ್ತೆ. ಎಲ್ಲ ಅಣ್ಣ ತಂಗಿಯರಿಗೂ ರಕ್ಷಾಬಂಧನದ ಆರ್ಥಿಕ ಶುಭಾಶಯಗಳು.